ಉದುರುವ ಎಲೆ, ಅರಳುವ ಹೂವು, ಉರಿಯುತ್ತಿರುವ ದೀಪ ಎಲ್ಲವೂ ಹೇಳುವುದೊಂದೇ, ತಾನು ಶಾಶ್ವತವಲ್ಲವೆಂದು. ನಾವೆಲ್ಲ ಪ್ರಕೃತಿಯ ದಾಸರು. ಹುಟ್ಟಿನಿಂದ ಸಾವುವರೆಗೂ ಜೀವನವನ್ನ ಅರಿಯದೆ ಸಾಗುವ ಮನುಜರು. ಎಲ್ಲಾ ಪ್ರಾಣಿಗಳಿಗಿಂತ ಭಿನ್ನವಾಗಿರುವ ಮನುಷ್ಯನು ತನ್ನದೇ ಆದ ಬುದ್ಧಿಬಲ ಹಾಗೂ ಚಾಕಚಕ್ಯತೆಯಿಂದ ಪ್ರಕೃತಿಯ ರಹಸ್ಯವನ್ನ ಅರಿಯಲು ಪ್ರಯತ್ನ ಪಡುತ್ತಾನೆ ಇದ್ದಾನೆ. ಆಧುನಿಕವಾಗಿ ಆತ ಎಷ್ಟೇ ಬೆಳೆದಿದ್ರೂ ಕೂಡ ಆತ ಚಿರಂಜೀವಿಯಾಗಲು ಸಾಧ್ಯವಿಲ್ಲ. ಅದಕ್ಕೆ ಅಲ್ಲವೇ ಬುದ್ಧಿಜೀವಿಗಳು ಹೇಳುವುದು ಆರೋಗ್ಯವೇ ಭಾಗ್ಯವೆಂದು. ಆಧುನಿಕ ಜಗತ್ತಿನಲ್ಲಿ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಒಂದು ದೊಡ್ಡ ಸವಾಲಾಗಿದೆ. ಕಾಲಗರ್ಭದಲ್ಲಿ ಅವಿತಿರುವ ಹಲವಾರು ವಿಷಯಗಳು ಹೊರಗೆ ಬರುತ್ತಿರುವಂತೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಹಲವಾರು ಔಷಧಿ ವಿಧಗಳು ಹೊರಗೆ ಬರುತ್ತಿದೆ. ಇದರಲ್ಲಿ ಸಾಕ್ಷಾತ್ ಪರಮೇಶ್ವರನು ಪಾರ್ವತಿಗೆ ಬೋಧಿಸಲೆಂದು ಹೇಳದಂತಹ ಮೂರ್ತ ಸೇವನೆ ಇರಬಹುದು, ಇಲ್ಲ ಉಪವಾಸ, ತೈಲ ಚಿಕಿತ್ಸೆ ಅಥವಾ ಪಿರಮಿಡ್ಗಳಂತ ಥೆರಪಿಗಳಿರಬಹುದು. ಇವೆಲ್ಲ ನಮ್ಮ ಆರೋಗ್ಯ ಸುಧಾರಣೆಯ ಮಾರ್ಗಗಳಾಗಿದೆ. ಸರಿಯಾದ ಪ್ರಚಾರವಿಲ್ಲದೆ ಹಲವಾರು ಔಷಧಿ ವಿಧಾನಗಳು ನಶಿಸಿ ಹೋಗುತ್ತಿದೆ. ಕ್ರಿಸ್ತಪೂರ್ವ 5000 ವರ್ಷಗಳ ಅವಧಿಯಲ್ಲಿ ಭಾರತೀಯರಿಗೆ ಆಯುರ್ವೇದದ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಇತ್ತು. ಆದರೆ ಅದು ಆಧುನಿಕ ಪ್ರಪಂಚದಲ್ಲಿ ಮರೆಯಾಗುತ್ತಾ ಬಂದಿದೆ. ಪೂರ್ಣಚಂದ್ರ ತೇಜಸ್ವಿಯವರು ತಮ್ಮ ಕೃತಿಗಳಲ್ಲಿ ಉಲ್ಲೇಖಿಸಿದಂತೆ ನಮ್ಮ ಗಿಡಮೂಲಿಕೆಗಳ ಮಹತ್ವವು ಸರಿಯಾದ ಪ್ರಚಾರವಿಲ್ಲದೆ ಅಳಿವಿನ ಹಂತದಲ್ಲಿದೆ ಎಂದು. ಅಂತೆಯೇ ರೇಖಿ ಚಿಕಿತ್ಸೆಯು ಕೂಡ. ರೇಖಿ ಎಂದ ಕೂಡಲೇ ಹೆಚ್ಚು ಜನರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಾರದು. ಇದು ಹಸ್ತಪ್ರಯೋಗದಿಂದ ಕಾಯಿಲೆಯನ್ನ ಗುಣಪಡಿಸುವ ಚಿಕಿತ್ಸಾ ಪದ್ಧತಿಯಾಗಿದೆ. ರೇಖಿಯು ಮನುಷ್ಯನ ಸಕಾರಾತ್ಮಕ ಮನೋಭಾವನೆಯನ್ನ ತುಂಬಿಸುವ ಆಧ್ಯಾತ್ಮಿಕ ಶಕ್ತಿಯಾಗಿದೆ. ಬುದ್ಧನಾಗಲಿ ಯೇಸು ಕ್ರಿಸ್ತನಾಗಲಿ ತಮ್ಮ ಹಸ್ತಪ್ರಯೋಗದಿಂದ ಹಲವಾರು ರೋಗಿಗಳನ್ನ ಗುಣಪಡಿಸಿದ್ದರೆಂದು ನೀವು ಕೇಳಿರಬಹುದು. ಅಷ್ಟೇ ಅಲ್ಲದೆ ಪ್ರಾಚೀನ ಕಾಲದಲ್ಲಿ ಋಷಿ ಮುನಿಗಳು ಇದನ್ನು ತಿಳಿದಿದ್ದರೆಂಬ ಉಲ್ಲೇಖವೂ ಇದೆ. ಆದರೆ ಕಾಲಕ್ರಮೇಣ ಹೆಚ್ಚಿನ ಪ್ರಚಾರವಿಲ್ಲದೆ ಇದು ಅಳಿಯುತ್ತಾ ಬಂದಿದೆ. ರೇಖೆಯ ಪ್ರಕಾರ ಪ್ರತಿಯೊಂದು ಜೀವಿಯ ಸುತ್ತಲೂ ಪ್ರಾಣಶಕ್ತಿಯ ಪ್ರಭಾವ ವಲಯ ಇರುತ್ತದೆ. ಇದು ಸರಿಯಾಗಿ ಸಂಚಾರವಾದರೆ ಯಾವುದೇ ರೀತಿಯ ಕಾಯಿಲೆಗಳು ಕಾಣಿಸಿಕೊಳ್ಳುವುದಿಲ್ಲ. ಇದರಲ್ಲಿ ಅಡಚಣೆಗಳು ಉಂಟಾದರೆ ನಮ್ಮಲ್ಲಿ ಕಾಯಿಲೆಗಳು ಬರುತ್ತದೆ. ಇದೊಂದು ಆಧ್ಯಾತ್ಮಿಕ ಶಕ್ತಿ. ಸಕಾರಾತ್ಮಕ ಯೋಚನೆ ಮನಶುದ್ಧಿಯಿಂದ ನಮ್ಮ ಪ್ರಭಾವ ವಲಯವು ಹೆಚ್ಚುತ್ತದೆ. ಜಪಾನಿನ ವಿಶ್ವವಿದ್ಯಾಲಯದಲ್ಲಿ ಡೀನ್ ಆಗಿರುವಂತಹ ಡಾಕ್ಟರ್ ಮಿಕಾವ್ ಉಸುಯಿಯವರು ಇದನ್ನ ಪುನಶ್ಚೇತನಗೊಳಿಸಿದರು ಎಂದು ಹೇಳಲಾಗುತ್ತದೆ. ರೇಖೆ ಹುಟ್ಟಿಕೊಳ್ಳಲು ಒಂದು ರೋಚಕವಾದ ಹಿನ್ನೆಲೆಯೂ ಇದೆ. ಒಮ್ಮೆ ಉಸುಯಿಯವರು ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸುತ್ತಿರುವಾಗ ಅಲ್ಲಿ ಇದ್ದ ಒಬ್ಬ ವಿದ್ಯಾರ್ಥಿ ಬೈಬಲ್ನಲ್ಲಿ ಕ್ರಿಸ್ತನು ಅನೇಕ ರೋಗಿಗಳನ್ನ ಗುಣಪಡಿಸಿದ ಉಲ್ಲೇಖವಿದೆ, ಇದನ್ನು ನೀವು ನಂಬುತ್ತೀರಾ ಎಂದು ಪ್ರಶ್ನಿಸಿದ. ಹೌದು ಎಂದು ಉತ್ತರಿಸಿದರು. ಆ ವಿದ್ಯಾರ್ಥಿಯು ಮುಂದಿನ ಪ್ರಶ್ನೆ ಇವರಿಗೆ ಗೊಂದಲ ಉಂಟು ಮಾಡಿತು. ಬೈಬಲ್ನಲ್ಲಿ ಇದೇ ಕ್ರಿಸ್ತನೇ ನಾನು ಮಾಡಿದ ಎಲ್ಲಾ ವಿಸ್ಮಯಗಳನ್ನು ನೀನು ನನಗಿಂತ ಚೆನ್ನಾಗಿ ಮಾಡುವೆ ಎಂದು ಹೇಳಿದ್ದಾನೆ. ಹೀಗಾಗಿ ನೀವೇಕೆ ಇದನ್ನು ಮಾಡಲಾರಿ ಎಂದು ಪ್ರಶ್ನಿಸಿದ. ಈತನು ಕೇಳಿದ ಪ್ರಶ್ನೆಗೆ ಉಸುಯಿಯವರಿಗೆ ಹಗಲು ರಾತ್ರಿ ಕಾಡಿತು. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಹುಡುಕಬೇಕೆಂದು ನಿರ್ಧರಿಸಿ ಅವರು ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನ ನೀಡಿದರು. ಅಮೆರಿಕಾಗೆ ತೆರಳಿ 7 ವರ್ಷ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಕ್ರಿಸ್ತ ಮತದ ಬಗ್ಗೆ ಅಧ್ಯಯನ ನಡೆಸಿ ಡಾಕ್ಟರೇಟ್ ಪದವಿಯನ್ನು ಸಂಪಾದಿಸಿದರೂ ಕೂಡ ಇವರಿಗೆ ಯಾವುದೇ ಉತ್ತರ ದೊರಕಲಿಲ್ಲ. ನಂತರದ ದಿನಗಳಲ್ಲಿ ಉತ್ತರ ಭಾರತ, ಟಿಬೆಟ್ಗಳಿಗೆ ಭೇಟಿ ನೀಡಿ ಸಂಸ್ಕೃತ ಭಾಷೆಯನ್ನ ಕಲಿತರು. ಬುದ್ಧನು ಕ್ರಿಸ್ತನಂತೆ ಅನೇಕ ರೋಗಿಗಳನ್ನ ತನ್ನ ಹಸ್ತಸ್ಪರ್ಶದಿಂದ ವಾಸಿ ಮಾಡುತ್ತಿರುವ ವಿಷಯ ಇವರಿಗೆ ತಿಳಿಯಿತು. ಬೌದ್ಧ ಸನ್ಯಾಸಿಯ ಸೂಚನೆಯ ಮೇರೆಗೆ 21 ದಿನಗಳ ಕಾಲ ತಪಸ್ಸನ್ನ ಗೈದರು. ಈ ಮೂಲಕ ಅವರು ರೋಗವನ್ನ ನಿವಾರಣೆಯ ತಂತ್ರವನ್ನ ತಿಳಿದುಕೊಂಡರು. ತಮ್ಮ ಕುತೂಹಲವನ್ನ ಬೌದ್ಧ ಸನ್ಯಾಸಿಗೆ ತಿಳಿಸಲು ಅವಸರವಾಗಿ ಪರ್ವತವನ್ನ ಇಳಿಯುವಾಗ ಕಾಲೆಯ ಹೆಬ್ಬೆರಳಿಗೆ ಅವರಿಗೆ ಕಲ್ಲು ತಾಗಿತು. ಅದನ್ನು ತಡೆಯಲು ತಮ್ಮ ಕೈಯನ್ನ ಬಳಸಿದರು. ಆಶ್ಚರ್ಯವೆನ್ನುವಂತೆ ಕೈ ಇಟ್ಟ ಜಾಗದಲ್ಲಿ ನೋವು ನಿವಾರಣೆಯಾಯಿತು. ಇದು ದೇವರು ದಯಪಾಲಿಸಿದ ಶಕ್ತಿ ಎಂದು ಅವರು ತಿಳಿದರು. ಇದನ್ನು ಪ್ರಪಂಚದಾದ್ಯಂತ ಬೋಧನೆಯನ್ನ ಮಾಡಲು ಪ್ರಯತ್ನಿಸಿದರು.
ಹೀಗೆ ರೇಖಿಯು ಭಾರತ ಹಾಗೂ ಅಮೆರಿಕ ಸೇರಿದಂತೆ ಹಲವು ಕಡೆಯಲ್ಲಿ ಅದರ ಮಾನ್ಯತೆಯನ್ನು ಹೆಚ್ಚುತ್ತಾ ಬಂದಿತು. ರೇಖಿಯು ದೇಹದ ಚಕ್ರಗಳನ್ನು ಬಳಸಿಕೊಂಡು ಹಸ್ತಪ್ರಯೋಗದ ಮೂಲಕ ಗುಣಪಡಿಸುತ್ತದೆ. ದೇಹದಲ್ಲಿರುವ 7 ಚಕ್ರಗಳ ಬಗ್ಗೆ ನಿಮಗೆ ತಿಳಿದಿರಬಹುದು. ಇದರಲ್ಲಿ ಮೂಲವಾಗಿರುವುದು ಮೂಲಾಧಾರ. ಇದು ಕೆಂಪು ಬಣ್ಣದಲ್ಲಿದ್ದು ಬೆನ್ನು ಮೂಳೆಯ ಕಡೆಯ ಭಾಗದಲ್ಲಿರುತ್ತದೆ. ಇನ್ನೊಂದು ಸ್ವಾಧಿಷ್ಠಾನ, ಕಿತ್ತಳೆ ಬಣ್ಣದಲ್ಲಿದ್ದು ಪಂಚಭೂತದಲ್ಲೊಂದಾದ ನೀರಿನ ಮೂಲ ಶಕ್ತಿಯಾಗಿದೆ. ಮಣಿಪುರ, ಇದು ಹಳದಿ ಬಣ್ಣದಲ್ಲಿದ್ದು ನಮ್ಮ ಮೇದೋಜೀರಕ ಗ್ರಂಥಿಯ ಮೇಲೆ ಪರಿಣಾಮವಾಗಿ ಕೆಲಸ ಮಾಡುತ್ತದೆ ಹಾಗೂ ಜೀರ್ಣಶಕ್ತಿ ನಿಯಂತ್ರಣಕ್ಕೆ ಇದು ಸಹಾಯಕವಾಗಿದೆ. ಅನಾಹತ ಇನ್ನೊಂದು ಚಕ್ರವಾಗಿದ್ದು ಇದು ಹಸಿರು ಬಣ್ಣದಲ್ಲಿದ್ದು ಪಂಚಭೂತಗಳಲ್ಲಿ ಒಂದಾದ ವಾಯುವಿನ ಅಂಶವಾಗಿದೆ. ವಿಶುದ್ಧ, ಇದು ನೀಲಿ ಬಣ್ಣದಲ್ಲಿದ್ದು ಪಂಚಭೂತಗಳಲ್ಲಿ ಒಂದಾದ ಆಕಾಶ ಶಕ್ತಿಯನ್ನು ಅಡಗಿಕೊಂಡಿದೆ. ಇನ್ನೊಂದು ಲಾಲಾಟ ಚಕ್ರ, ಇದು ಶಾಮಕ ಬಣ್ಣದಲ್ಲಿದ್ದು ಪ್ರಭಾವವಾದ ನರಮಂಡಲವನ್ನ ಮೇಲೆ ಇದು ಪರಿಣಾಮವನ್ನ ಬೀರುತ್ತದೆ. ಸಹಸ್ರಾರು ಚಕ್ರ ಕೊನೆಯ ಚಕ್ರವಾಗಿದ್ದು ಇದು ನೇರಳೆ ಬಣ್ಣದಲ್ಲಿದ್ದು ಮೆದುಳಿನ ಮತ್ತು ಬಲಗಣ್ಣು ಮತ್ತು ಮೆದುಳಿನ ಸುತ್ತಮುತ್ತಲಿನ ಪ್ರದೇಶಗಳನ್ನು ಇದು ನಿಯಂತ್ರಿಸುತ್ತದೆ. ಚಕ್ರದಲ್ಲಿ ಮೂಲಾಧಾರ ಚಕ್ರವು ನಿಶಕ್ತವಾಗಿದ್ದರೆ ಅದನ್ನು ಗುಣಪಡಿಸಲು ಸಹಾಯಕವಾಗಿರುತ್ತದೆ. ಸ್ವಾಧಿಷ್ಠಾನ ಚಕ್ರವು ಸಂತಾನದ ಸಮಸ್ಯೆಗಳಿಗೆ ಪರಿಹರಿಸಲು ಸಾಧ್ಯವಾಗಿದೆ. ಮಣಿಪುರ ಚಕ್ರವು ಮೂತ್ರಪಿಂಡದ ರೋಗ ಅಥವಾ ರಕ್ತ ಒತ್ತಡವನ್ನು ನಿಯಂತ್ರಿಸಲು ಸಹಾಯಕವಾಗಿದೆ. ಅನಾಹತ ಚಕ್ರವು ಹೃದಯ ರೋಗ, ಪಿತ್ತಕೋಶದ ತೊಂದರೆಗಳನ್ನು ವಿಶುದ್ಧ ಚಕ್ರವು ಶ್ವಾಸಕೋಶದ ತೊಂದರೆ, ಅಸ್ತಮ, ಗಂಟಲಿನ ರೋಗ ಇಂತಹ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ. ಆಗ್ನೇಯ ಚಕ್ರವು ಕಿವುಡು, ಮೂಗು ಸೋರಿಕೆ, ಬೆನ್ನು ಮೂಳೆ ಈ ತರದ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ. ಸಹಸ್ರಾರ ಚಕ್ರವು ನರಮಂಡಲದ ಕಾಯಿಲೆಗಳನ್ನು ಗುಣಪಡಿಸಲು ಸಹಾಯಕವಾಗಿದೆ. ಹೀಗೆ ಚಕ್ರಗಳ ಮೂಲಕ ಗುಣಪಡಿಸುವುದರಿಂದ ಚಿಕಿತ್ಸೆಯನ್ನು ಪಡೆಯಬಹುದು. ರೇಖೆಯಲ್ಲಿ ಒಂದು ಅತ್ಯಂತ ಮುಖ್ಯವಾದ ಅಂಶವೆಂದರೆ ರೋಗಿಯು ತನ್ನನ್ನು ತಾನೇ ಗುಣಪಡಿಸುವಂತಹ ಶಕ್ತಿಯನ್ನು ಹೊಂದಿರುತ್ತಾನೆ. ರೇಖೆಯನ್ನು ಗುರುಗಳಿಂದ ದೀಕ್ಷೆ ಪಡೆಯುವುದರ ಮೂಲಕ ಪಡೆದರೆ ಉತ್ತಮ. ಹಸ್ತಪ್ರಯೋಗದ ಮೂಲಕ ನಿಮ್ಮಲ್ಲಿ ಯಾವುದೇ ನಕಾರಾತ್ಮಕ ಭಾವನೆಗಳಿದ್ದರೆ ಅದನ್ನು ಹೊರಗೆ ಹಾಕಲು ಸಾಧ್ಯವಾಗುತ್ತದೆ. ನಮ್ಮ ಮನಃಶುದ್ಧಿಯನ್ನ ಇದು ಮಾಡಲು ಸಹಾಯಕವಾಗಿದೆ. ರೇಖೆ ಕಲಿಯುವುದರಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲ. ಇದು ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡಲು ಸಹಾಯಕವಾಗಿದೆ. ನನ್ನ ತಾತನಿಂದ ಕಲಿತಂತಹ ಈ ವಿದ್ಯೆಯನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಈ ವಿಷಯ ನಿಮಗೆ ಇಷ್ಟವಾಗಿದೆ ಅಂದುಕೊಂಡು ನಾನು ಇಲ್ಲಿ ಪೂರ್ಣ ವಿರಾಮವಿಡುತ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಲ್ಲಿಯವರೆಗೂ ನಮಸ್ಕಾರ.